ನಮಸ್ಕಾರ. ಕರುನಾಡಿನ ಈ ಅದ್ಭುತ ಕಥೆಯನ್ನು ವಿವರಿಸುವ ಈ ಎಕ್ಸ್ಪ್ಲೇನರ್ಗೆ ಸ್ವಾಗತ. ಇಂದು ನಾವು ದಟ್ಟವಾದ ಪ್ರಾಚೀನ ಮಳೆಕಾಡುಗಳಿಂದ ಶುರು ಮಾಡಿ ಇಂದಿನ ಭಾರತದ ಸಿಲಿಕಾನ್ ವ್ಯಾಲಿವರೆಗೂ ಈ ನಾಡು ಹೇಗೆ ಬೆಳೆದು ಬಂತು ಅನ್ನೋದರ ವಿಸ್ಮಯಕಾಲಿ ಕಥೆಯನ್ನ ಅನ್ವೇಷಣೆ ಮಾಡಲಿದ್ದೇವೆ. ಇದು ಕೇವಲ ಒಂದಷ್ಟು ಕಲ್ಲು ಮಣ್ಣುಗಳ ಕಥೆಯಲ್ಲ, ಇದು ನಮ್ಮ ಭವ್ಯ ಇತಿಹಾಸ ಮತ್ತು ಪರಂಪರೆಯ ರೋಮಾಂಚಕ ಕಥೆ. ನಮ್ ಕಾಲದಲ್ಲಿ ಇಷ್ಟೊಂದು ರೋಗಗಳೇ ಇರ್ಲಿಲ್ಲ. ಅಯ್ಯೋ ಅಜ್ಜಿ, ಇನ್ನೂ ನಿಮ್ಗೆ ಮಾಣಿಕ್ಯ ಮಾಲ್ಟ್ ಗೊತ್ತಿಲ್ವಾ? ಇದೊಂದು ಕುಡಿದ್ರೆ ಸಾಕು, ಎಲ್ಲಾ ರೋಗದಿಂದ ಮುಕ್ತಿ. ಈ ತಿಂಗಳಲ್ಲಿ ನೀನ್ ಎಷ್ಟು ಬಾರಿ ಸಿಕ್ ಲೀವ್ ತೆಕ್ಕೊಂಡಿದ್ಯಾ ಗೊತ್ತಾ? ಯಾಕೆ? ನಿಮ್ಮನೇಲಿ ಇನ್ನೂ ಮನಿಕ್ಯ ಮಾಲ್ಟ್ ಬಳಸ್ತಿಲ್ವಾ? ಭಾರತದ ಮೊದಲ 42 ಸಿರಿಧಾನ್ಯ, ಬೀಜಗಳು ಮತ್ತು ಡ್ರೈ ಫ್ರೂಟ್ಗಳ ಪ್ರತಿಯೊಂದು ಸಿಪ್ಪಿನಲ್ಲಿ ಸಂಪೂರ್ಣ ಪೌಷ್ಟಿಕತೆ. ಮನಿಕ್ಯ ಮಲ್ಟಿ ಮಿಲ್ಲೆಟ್ ಮಾಲ್ಟ್, ಪ್ರತಿಯೊಂದು ಸಿಪ್ಪಿನಲ್ಲಿ ಪೌಷ್ಟಿಕ ಶಕ್ತಿ. ಈ ಕತೆ ಶುರು ಆಗೋದೇ ಒಂದು ಥ್ರಿಲ್ಲಿಂಗ್ ದಂತಕಥೆಯಿಂದ. ಒಮ್ಮೆ ಕಲ್ಪಿಸ್ಕೊಳ್ಳಿ, ಕಾಡಿನ ಮಧ್ಯೆ ಪೂಜೆಯಲ್ಲಿ ಮಗ್ನರಾದ ಜೈನ ಮುನಿ ಸುದತ್ತಾಚಾರ್ಯರು ದಿಢೀರ್ನೆ ಅವರ ಮೇಲೆರಗಿ ಬಂದ ಒಂದು ಘೋರವಾದ ಹುಲಿ. ಆಗ ಆ ಮುನಿಗಳು ಅಲ್ಲಿದ್ದ ಯುವಕ ಸಳನಿಗೆ ಹೊಯ್ಸಳ ಅಂದ್ರೆ ಹೊಡಿಸಲ ಅಂತ ಕೂಗಿದ್ರು. ಆ ಯುವಕ ತನ್ನ ಅದ್ಭುತ ಶೌರ್ಯದಿಂದ ಒಂಟಿಯಾಗಿ ಆ ಹುಲಿಯನ್ನು ಕೊಂದ. ಅಂದಿನ ಆ ಒಂದೇ ಒಂದು ಘಟನೆ ಮುಂದೆ ಕರ್ನಾಟಕದ ಅತ್ಯಂತ ಬಲಿಷ್ಠ ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾಯಿತು. ಸರಿ, ನಮ್ಮ ಇಂದಿನ ಈ ಇತಿಹಾಸದ ಪಯಣ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಮೊದಲು ಪ್ರಕೃತಿಯ ಮಡಿಲು, ಆಮೇಲೆ ಕಲ್ಲಿನಲ್ಲಿ ಅರಳಿದ ಸಾಮ್ರಾಜ್ಯಗಳು, ಸುವರ್ಣ ವಿಜಯನಗರ, ನಮ್ಮ ಅದ್ಭುತ ಸಂಸ್ಕೃತಿ, ಹಾಗೆ ಕೊನೆಗೆ ಇಂದಿನ ಸಿಲಿಕಾನ್ ವ್ಯಾಲಿಯ ಕಡೆಗೆ ನಾವು ಸಾಗಲಿದ್ದೇವೆ. ಬನ್ನಿ ಶುರು ಮಾಡೋಣ. ಮೊದಲನೆಯದಾಗಿ ಪ್ರಕೃತಿಯ ಮಡಿಲು. ಈ ಐತಿಹಾಸಿಕ ಮಹಾಕಾವ್ಯಕ್ಕೆ ಸಾಕ್ಷಿಯಾಗಿರೋ ಆ ಅದ್ಭುತ ನೈಸರ್ಗಿಕ ಸೌಂದರ್ಯದ ಕಡೆಗೆ ಒಮ್ಮೆ ಗಮನ ಹರಿಸೋಣ. ದಕ್ಷಿಣ ಭಾರತದ ಚಿರಪುಂಜಿ ಅಂತಾನೆ ಫೇಮಸ್ ಆಗಿರೋ ಆಗುಂಬೆಯ ಮಂಜು ಮುಸುಕಿದ ದಟ್ಟವಾದ ಹಸಿರು ಕಾಡುಗಳನ್ನ ಒಮ್ಮೆ ಕಣ್ಮುಂದೆ ತಂದುಕೊಳ್ಳಿ. ಅಪರೂಪದ ಪ್ರಾಣಿ ಪಕ್ಷಿಗಳು, ಸಮೀಪದಲ್ಲೇ ಭೋರ್ಗರೆಯುತ್ತಾ ಧುಮ್ಮಿಕ್ಕುವ ಭವ್ಯವಾದ ಜೋಗ ಜಲಪಾತ, ಇದು ಪ್ರಕೃತಿಯ ಅಗಾಧ ಶಕ್ತಿಯನ್ನ ನಮಗೆ ನೆನಪಿಸುತ್ತೆ. ಈ ಭಾರಿ ಮಳೆಯಿಂದ ಕೂಡಿದ ಪಶ್ಚಿಮ ಘಟ್ಟದ ಹಸಿರು ಪರಿಸರವೇ ನಮ್ಮ ಪ್ರಾಚೀನ ನಾಗರಿಕತೆಗಳಿಗೆ ಮೊದಲ ಆಶ್ರಯ ತಾಣವಾಗಿತ್ತು. ಎರಡನೇ ವಿಭಾಗ, ಕಲ್ಲಿನ ಸಾಮ್ರಾಜ್ಯಗಳು, ಉಳಿ ಮತ್ತು ಕತ್ತಿಯ ಕಥೆ. ಬರೀ ಕಾಡಾಗಿದ್ದ ಈ ಪ್ರದೇಶದಲ್ಲಿ ಆರಂಭಿಕ ರಾಜವಂಶಗಳು ಬಂಡೆಗಳನ್ನ ಅದ್ಭುತ ವಾಸ್ತುಶಿಲ್ಪಗಳನ್ನಾಗಿ ಹೇಗೆ ಬದಲಾಯಿಸಿದ್ರು ಅಂತ ಈಗ ನೋಡೋಣ. ಈ ಸಾಮ್ರಾಜ್ಯಗಳ ಪಯಣ ನಿಜಕ್ಕೂ ಬೆರಗುಗೊಳಿಸುತ್ತೆ. ಪವಿತ್ರ ಗ್ರಂಥಗಳನ್ನು ಓದ್ತಿದ್ದ ಮಯೂರ ಶರ್ಮಾ ಅವಮಾನಕ್ಕೆ ಸಿಡಿದೆದ್ದು ಕತ್ತಿ ಹಿಡಿದು ಕದಂಬ ಸಾಮ್ರಾಜ್ಯವನ್ನ ಕಟ್ಟಿದ. ಆಮೇಲೆ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿಯನ ಮಿಲಿಟರಿ ಶಕ್ತಿ, ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಮೂಡಿಬಂದ ಕನ್ನಡದ ಮೊತ್ತಮೊದಲ ಸಾಹಿತ್ಯ ಕೃತಿ ಕವಿರಾಜಮಾರ್ಗ, ಆನಂತರ ವಾಸ್ತುಶಿಲ್ಪದ ಮೇರು ಶಿಖರವಾದ ಹೊಯ್ಸಳ ಸಾಮ್ರಾಜ್ಯ ಉದಯ. ಹೀಗೆ ಒಂದಾದ ಮೇಲೊಂದರಂತೆ ಭವ್ಯ ಇತಿಹಾಸವೇ ಸೃಷ್ಟಿಯಾಯಿತು. ಇಲ್ಲಿ ನಿಜಕ್ಕೂ ತಲೆದೂಗಬೇಕಾದ ಅಂಶ ಅಂದ್ರೆ ಪ್ರಾಚೀನ ಶಿಲ್ಪಿಗಳು ಬಳಸಿದ ಟೆಕ್ನಿಕ್. ದಾಸುಜರಂತಹ ಅಂದಿನ ಶ್ರೇಷ್ಠ ಶಿಲ್ಪಿಗಳು ಬೇಲೂರು ಮತ್ತು ಹಳೇಬೀಡಿನಲ್ಲಿ ಜೀವಕಳೆ ತುಂಬಿರೋ ಮೂರ್ತಿಗಳನ್ನು ಕೆತ್ತೋದಕ್ಕೆ ಕ್ಲೋರೈಡ್ ಶಿಸ್ಟ್ ಅನ್ನೋ ಅತ್ಯಂತ ಮೃದುವಾದ ಕಲ್ಲನ್ನು ಬಳಸಿದ್ರು. ಕಲ್ಲಿನಲ್ಲೂ ಎಂಥ ಸೂಕ್ಷ್ಮವಾದ ಮತ್ತು ಜೀವಂತಿಕೆ ಇರೋ ಕೆತ್ತನೆ ಮಾಡಿದ್ದಾರೆ ಅಂದರೆ ಕಲ್ಲನ್ನು ಕರಗಿಸಿ ಕಲೆಯಾಗಿಸಿನ ಮಾಂತ್ರಿಕರು ಅವರು ಅಂತಾನೆ ಹೇಳ್ಬೋದು. ಮೂರನೇ ಭಾಗ, ಸುವರ್ಣ ವಿಜಯನಗರ, ವಜ್ರಗಳು ಮತ್ತು ಭಕ್ತಿ. ಕಲ್ಲಿನ ಸಾಮ್ರಾಜ್ಯಗಳಿಂದ ಮುಂದೆ ಸಾಗಿ ತುಂಗಭದ್ರಾ ನದಿಯ ದಂಡೆಯಲ್ಲಿ ಸ್ಥಾಪನೆಯಾದ ಐತಿಹಾಸಿಕ ವೈಭವದ ಉತ್ತುಂಗದ ಕಡೆಗೆ ಈಗ ಹೋಗೋಣ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಅಂದಿನ ಜಗತ್ತಿನ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದಾಗಿತ್ತು. ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಇದು ಎಷ್ಟೊಂದು ಸಂಪದ್ಭರಿತವಾಗಿತ್ತು ಅಂದರೆ, ಹಂಪಿಯ ಮಾರುಕಟ್ಟೆಯಲ್ಲಿ ವಜ್ರ, ಮುತ್ತು, ರತ್ನಗಳನ್ನು ರಸ್ತೆಯಲ್ಲಿ ಸೇರಿನ ಲೆಕ್ಕದಲ್ಲಿ ಅಳೆದು ಮಾರಾಟ ಮಾಡ್ತಿದ್ರು. ಕೇವಲ ಸಂಪತ್ತು ಮಾತ್ರವಲ್ಲ, ಕಲೆ ಸಾಹಿತ್ಯದಲ್ಲೂ ಇದು ಸುವರ್ಣ ಯುಗ. ಅಷ್ಟದಿಗ್ಗಜರೆಂಬ 8 ಶ್ರೇಷ್ಠ ಕವಿಗಳು ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ರು. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಹುಟ್ಟುತ್ತೆ. 16ನೇ ಶತಮಾನದಲ್ಲಿ ಯಾವುದೇ ಆಧುನಿಕ ಟೆಕ್ನಾಲಜಿ ಇರಲಿಲ್ಲ ಅಲ್ಲ? ಹಾಗಿದ್ರೆ ಅಂದಿನ ಶಿಲ್ಪಿಗಳು ಕೇವಲ ಕಲ್ಲಿನಿಂದಾನೇ ಒಂದು ಕ್ಯಾಮೆರಾವನ್ನ ಹೇಗೆ ನಿರ್ಮಿಸಿದ್ರು? ಹಂಪಿಯ ವಿರೂಪಾಕ್ಷ ದೇವಸ್ಥಾನದಲ್ಲಿ ಅಡಗಿರೋ ಇಂಜಿನಿಯರಿಂಗ್ ರಹಸ್ಯವೇ ಇದಕ್ಕೆ ಉತ್ತರ. ಪಾಶ್ಚಿಮಾತ್ಯ ಜಗತ್ತು ಪಿನ್ ಹೋಲ್ ಕ್ಯಾಮೆರಾ ತತ್ವವನ್ನು ಕಂಡುಹಿಡಿಯೋದಕ್ಕೂ 100 ವರ್ಷಗಳ ಹಿಂದೆಯೇ ನಮ್ಮ ಶಿಲ್ಪಿಗಳು ಈ ತಂತ್ರವನ್ನು ಬಳಸಿದ್ರು. ದೇವಸ್ಥಾನದ ರಂಗಮಂಟಪದ ಗೋಡೆಯಲ್ಲಿ ಒಂದು ಸಣ್ಣ ರಂಧ್ರ ಮಾಡಲಾಗಿದೆ. ಬೆಳಕು ಸರಳ ರೇಖೆಯಲ್ಲಿ ಚಲಿಸುವಾಗ ಎತ್ತರದ ಗೋಪುರದಿಂದ ಬರುವ ಕಿರಣಗಳು ಆ ರಂಧ್ರದ ಮೂಲಕ ಹಾದು ಕತ್ತಲೆ ಕೋಣೆಯ ಗೋಡೆಯ ಮೇಲೆ ಗೋಪುರದ ತಲೆ ಕೆಳಗಾದ ಬಿಂಬ ಸ್ಪಷ್ಟವಾಗಿ ಮೂಡುತ್ತೆ. ಎಂಥ ಅದ್ಭುತವಾದ ಫಿಸಿಕ್ಸ್ ಲೆಸನ್ ಅಲ್ವಾ ಇದು? ಇತಿಹಾಸ ಅನ್ನೋದು ಯಾವತ್ತೂ ಒಂದೇ ತರಹ ಇರೋದಿಲ್ಲ.
ವಿಜಯನಗರ ಸಾಮ್ರಾಜ್ಯದ ಆ ಭವ್ಯವಾದ ಸುವರ್ಣಯುಗ 1565ರ ತಾಳಿಕೋಟೆ ಯುದ್ಧದಲ್ಲಿ ಊಹಿಸಲಾಗದ ದುರಂತದೊಂದಿಗೆ ಅಂತ್ಯವಾಯಿತು. ಪ್ರಬಲ ಮಂತ್ರಿಯಾಗಿದ್ದ ಅಳಿಯ ರಾಮರಾಯ ಯುದ್ಧ ಗೆಲ್ಲುವ ಅಂಚಿನಲ್ಲಿದ್ದಾಗ ಅವನದೇ ಸೇನಾಪತಿಗಳಿಂದ ನಂಬಿಕೆ ದ್ರೋಹ ಎದುರಾಯಿತು. ಆ ಒಂದೇ ಒಂದು ದ್ರೋಹದಿಂದಾಗಿ ವಜ್ರಗಳನ್ನ ಮಾರ್ತಿದ್ದ ಹಂಪಿ ಲೂಟಿಯಾಗಿ ಬರೀ ಪಾಳು ಬಿದ್ದ ಅವಶೇಷಗಳಾಗಿ ಉಳಿಯಿತು. ನಿಜಕ್ಕೂ ಎದೆಗುಂದುವ ಕಥೆ ಇದು. 4ನೇ ಭಾಗ, ರೋಮಾಂಚಕ ಸಾಂಸ್ಕೃತಿಕ ಪರಂಪರೆ, ಕಲೆ ಮತ್ತು ರುಚಿಗಳು. ಮಹಾನ್ ಸಾಮ್ರಾಜ್ಯಗಳು ಉರುಳಿದ್ರೂ ನಮ್ಮ ನಾಡಿನ ಜೀವಂತಿಕೆಯನ್ನ ಕಾಪಾಡಿದ ವಿಶಿಷ್ಟ ಸಂಸ್ಕೃತಿಯ ಕಡೆಗೆ ಈಗ ಗಮನ ಹರಿಸೋಣ. ಸಂಸ್ಕೃತಿ ಅಂದ್ರೆ ಕೇವಲ ಕಲ್ಲಿನಲ್ಲಷ್ಟೇ ಇಲ್ಲ, ನಮ್ಮ ದಿನನಿತ್ಯದ ಬದುಕಿನಲ್ಲಿದೆ. ಗರಿಗರಿಯಾಡ ಮಸಾಲೆ ದೋಸೆ, ಬಾಯಲ್ಲಿ ಕರಗೋ ಮೈಸೂರು ಪಾಕ್ನ ರುಚಿ ಪ್ರಪಂಚದಾದ್ಯಂತ ಫೇಮಸ್ ಆಗಿದೆ. ಹಾಗೆಯೇ ವರ್ಣರಂಜಿತ ಯಕ್ಷಗಾನ, ನಾಡಹಬ್ಬ ಮೈಸೂರು ದಸರಾದಲ್ಲಿ ಹೆಜ್ಜೆ ಹಾಕೋ ಗಾಂಭೀರ್ಯದ ಆನೆಗಳು ಮತ್ತು ಮೈಜುಮ್ಮನ್ನೆಸೋ ಡೊಳ್ಳು ಕುಣಿತ, ಇವೆಲ್ಲವೂ ಈ ನೆಲದ ಕಲಾತ್ಮಕತೆಯನ್ನ ಇಂದಿಗೂ ಸಾರ್ತಲೇ ಇವೆ. ಇದರಲ್ಲಿ ನಾವು ಮರೆಯಬಾರದ ಒಂದು ಪ್ರಮುಖ ಸಂಖ್ಯೆ ಅಂದರೆ 8. ಹೌದು, ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿಯನ್ನ ಬರೋಬ್ಬರಿ 8 ಬಾರಿ ಮುಡಿಗೇರಿಸಿಕೊಂಡ ಹೆಮ್ಮೆ ನಮ್ಮ ಕನ್ನಡ ಸಾಹಿತ್ಯಕ್ಕಿದೆ. ವಚನ, ದಾಸ ಸಾಹಿತ್ಯದ ತಳಹದಿಯ ಮೇಲೆ ಬೆಳೆದ ಈ ಸಾಧನೆ ನಾಡಿನ ಬೌದ್ಧಿಕ ಶ್ರೇಷ್ಠತೆಗೆ ಕೈಕನ್ನಡಿಯಾಗಿದೆ. ಇನ್ನು ಕೊನೆಯ ಭಾಗ, ಸಿಲಿಕಾನ್ ವ್ಯಾಲಿಯ ಮುಂಚೂಣಿ, ಕಲ್ಲಿನ ಶಿಲ್ಪಿಗಳಿಂದ ಕೋಡ್ ಬರೆಯುವವರೆಗೆ. ಪ್ರಾಚೀನ ಸಾಹಿತ್ಯ ಮತ್ತು ಕಲೆಗಳಿಂದ ನೇರವಾಗಿ ನಮ್ಮ ಆಧುನಿಕ ತಂತ್ರಜ್ಞಾನದ ಯುಗದ ಕಡೆಗೆ ನಾವು ಸಾಗೋಣ. ಸ್ವಾತಂತ್ರ್ಯಕ್ಕೂ ಮುಂಚೆನೇ ಮೈಸೂರು ಒಡೆಯರು ನಮ್ಮ ನಾಡನ್ನ ಆಧುನೀಕರಣದತ್ತ ಕೊಂಡೊಯ್ದ್ರು. ಆ ದೂರದೃಷ್ಟಿಯ ಫಲವಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರಂತಹ ಶ್ರೇಷ್ಠ ಇಂಜಿನಿಯರ್ ಕಾವೇರಿ ನದಿಗೆ ಅಡ್ಡಲಾಗಿ KRS ಅಣೆಕಟ್ಟನ್ನ ಕಟ್ಟಿದ್ರು. ಶಿಕ್ಷಣ ಮತ್ತು ಕೈಗಾರಿಕೆಗೆ ಅಂದು ಸಿಕ್ಕಿದ ಈ ಪ್ರೋತ್ಸಾಹವೇ ಇವತ್ತಿನ ಬೃಹತ್ ಟೆಕ್ನಾಲಜಿ ಕ್ರಾಂತಿಗೆ ಭದ್ರವಾದ ಫೌಂಡೇಶನ್ ಹಾಕೊಟ್ಟು. ಇಲ್ಲಿ ಪ್ರಾಚೀನ ಮತ್ತು ಆಧುನಿಕತೆಯ ನಡುವಿನ ಲಿಂಕ್ ನೋಡಿ. ಒಂದು ಕಾಲದಲ್ಲಿ ಏಕಶಿಲಾ ದೇವಾಲಯಗಳನ್ನು ಮತ್ತು ಕವಿರಾಜ ಮಾರ್ಗದಂತಹ ಶ್ರೇಷ್ಠ ಕೃತಿಗಳನ್ನು ನಿರ್ಮಿಸಿದ ಅದೇ ನಾಡಿನ ಬುದ್ಧಿಮತ್ತೆ ಇಂದು IT ಸ್ಟಾರ್ಟ್ಅಪ್ಗಳು ಮತ್ತು ಏರೋಸ್ಪೇಸ್ ತಂತ್ರಜ್ಞಾನದ ಮೂಲಕ ಇಡೀ ವಿಶ್ವವನ್ನೇ ಬೆರಗುಗೊಳಿಸ್ತಾ ಇದೆ. ಅಂದಿನ ಶಿಲ್ಪಿಗಳ ಉಳಿಗಳ ಜಾಗದಲ್ಲಿ ಇಂದು ಬೆಂಗಳೂರಿನ IT ಕಾರಿಡಾರ್ಗಳಲ್ಲಿ ಡಿಜಿಟಲ್ ಕೋಡ್ಗಳು ಬಂದಿವೆ. ಆವಿಷ್ಕಾರದ ಮನೋಭಾವ ಮಾತ್ರ ಹಾಗೆ ಮುಂದುವರೆದಿದೆ ಅಲ್ವಾ? ನಮ್ಮ ಈ ಪಯಣದ ಕೊನೆಯಲ್ಲಿ ಒಂದು ಆಳವಾದ ಪ್ರಶ್ನೆ ನಮ್ಮೆಲ್ಲರನ್ನ ಕಾಡುತ್ತೆ. ಕಲ್ಲು, ಶೌರ್ಯ ಮತ್ತು ಬುದ್ಧಿವಂತಿಕೆಯಿಂದ ಹೆಣೆದಿರುವ ಈ ನಮ್ಮ ಪ್ರಾಚೀನ ಪರಂಪರೆಯನ್ನು ಕಾಪಾಡಿಕೊಳ್ಳೋದು ಭವಿಷ್ಯದ ಮುಂದಿನ ದೊಡ್ಡ ತಾಂತ್ರಿಕ ಆವಿಷ್ಕಾರಕ್ಕೆ ಹೇಗೆ ಸ್ಫೂರ್ತಿಯಾಗಬಲ್ಲದು? ಖಂಡಿತವಾಗಿಯೂ ನಮ್ಮ ಇತಿಹಾಸದಲ್ಲಿ ಅಡಗಿರುವ ಈ ಅದ್ಭುತ ವಿಜ್ಞಾನ, ಕಲೆ ಮತ್ತು ಸ್ಥೈರ್ಯವನ್ನು ನಾವು ಗೌರವಿಸಿದಾಗ ಮಾತ್ರ ನಾಳೆಯ ಹೊಸ ಪ್ರಪಂಚವನ್ನು ಕಟ್ಟಲು ನಮಗೆ ಶಕ್ತಿ ಸಿಗುತ್ತೆ. ಈ ವಿಚಾರದ ಬಗ್ಗೆ ಒಮ್ಮೆ ಆಲೋಚಿಸಿ.